Hello students, how are you? ಎಲ್ಲರೂ ಹೇಗಿದ್ದೀರಿ? ನಮ್ಮ ರಾಜೇಶ್ ನೋಡಪ್ಪ ಆಲ್ರೆಡಿ ನೀಟಾಗಿ ರೆಡಿಯಾಗಿ ಕೂತ್ಬಿಟ್ಟಿದ್ದೀರಿ. ಗುಡ್. ಸೊ ದಿಸ್ is the fourth class on the matrices. So in the previous classes we have seen different topics. ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು equality of matrices ಅಂತ ನೋಡಿದ್ವಿ. In this class we are going to discuss the operations on matrices. Numbers ಇತ್ತಂದ್ರೆ we know the basic operations of numbers. ನಮಗೆ ಗೊತ್ತಿರೋ ಹಾಗೆ ಕೂಡೋದು, ಕಲಿಯೋದು, ಗುಣಿಸೋದು, ಭಾಗಿಸೋದು. So addition, subtraction, multiplication and division. In the same way, now we are going to see what are the operations which is possible taking matrices in mind. Numbers ನ ಆಡ್ ಮಾಡೋದು ಅಥವಾ ಸಬ್ಟ್ರಾಕ್ಟ್ ಮಾಡೋದು, ಮಲ್ಟಿಪ್ಲೈ ಮಾಡೋದು, ಡಿವೈಡ್ ಮಾಡೋದು ನಮಗೆ ಗೊತ್ತು. ಒಂದನೇ ಕ್ಲಾಸಿಂದ ಅದೇ ಕಲಿಸಿರೋದು. ಓಕೆ, ಈಗ what can we do with matrices? As a matrix, can we add or can we subtract? If we have to do it, ಯಾವ ತರ ಮಾಡಬೇಕು ಅನ್ನೋದಕ್ಕೆ ಪ್ರೊಸೀಜರ್ ಏನಿದೆ, we are going to see that in this class. Okay, are you ready? Let's go. So come, let us discuss the operations on matrices. First operation what you are going to do is, ಮೊದಲನೇ ಆಪರೇಷನ್ ಏನು ನೋಡ್ತೀವಿ? addition of matrices. addition of matrices. ಇದು ತುಂಬಾ ಸುಲಭ ರೀ, ಇದು ತುಂಬಾ ಸುಲಭ. ನಮ್ಗೆ ಹಳೆ ಒಂದು ಹಾಡು ನೆನಪಿದೆಯಾ? ಒಂದೊಂದ ಮಗ್ಗಿಯ ಮುಂದೆ ಬೇರೆ ಸುಲಭದ ಲೆಕ್ಕವಿಲ್ಲ ಅಂತ. ಇದು ಅದಕ್ಕಿಂತ ಸುಲಭ, ಬಿಕಾಸ್ ಇಟ್ ಈಸ್ ಜಸ್ಟ್ ಆಡಿಂಗ್. ನಾವು ಅಡಿಷನ್ ಆಫ್ ಟೂ ಮ್ಯಾಟ್ರಿಸೀಸ್. ಓಕೆ, ಸೊ ನಿಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿದ್ರೆ ಜನರಲ್ ಆಗಿ ಏನ್ ಮಾಡ್ತಾರೆ, ಇಫ್ ಐ ಸೇ A is equal to a matrix Aij of order m cross n and B is a matrix Bij of order m cross n. Mentally, if you want to add or even subtract, is it clear? Addition here, matrices addition ಮಾಡಬೇಕು ಅಂತಂದ್ರೆ only one rule, ಒಂದೇ ಒಂದು ಕಂಡೀಷನ್ ಏನು ಅಂದ್ರೆ they should be of same order. ಆರ್ಡರ್ ಒಂದೇ ಇದ್ರೆ ನಮಗೆ ಸಾಕು. ಇಸ್ ಇಟ್ ಕ್ಲಿಯರ್? ನಮಗೆ ಬೇಕಾಗಿರೋ ಆರ್ಡರ್ ಒಂದಿದೆಯಾ, ಸೇಮ್ ಇದೆಯಾ, ದೆನ್ ವಿ ಕ್ಯಾನ್ ಆಡ್. ಸೊ ಇದು ಜನರಲ್ ವೇ. ಇಫ್ ಐ ಟೇಕ್ ಎ ಮ್ಯಾಟ್ರಿಕ್ಸ್ ಅಂಡ್ ಬಿ a matrix, then a plus b we get by adding corresponding aij with bij. Is it clear? Usually ಈ aij ಮತ್ತು bij ನ cij ಅಂತ ಬರ್ಕೋಬಹುದು, and this also will be of the same order. a ಮತ್ತು b ನಾನು ಆಲ್ರೆಡಿ ಹೇಳಿದ್ದೀನಿ, it should be of same order. so ಎರಡು ಸೇಮ್ ಆರ್ಡರ್ ಮ್ಯಾಟ್ರಿಸಸ್ ನ ಆಡ್ ಮಾಡಿದ್ರೆ ಆಡ್ ಮಾಡಿದಾಗಲೂ ಅದೇ ಮ್ಯಾಟ್ರಿಕ್ಸ್ ಬರುತ್ತೆ. is it clear? now this is the general one. let us take a very simple example. ಒಂದು ಎಕ್ಸಾಂಪಲ್ ತಗೊಳ್ತೀನಿ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. let me take a matrix A. ಹೇಳಪ್ಪ so it's -1 4 ಸರ್, ಸದ್ಯಕ್ಕೆ ಮೈನಸ್ ಬೇಡ ಸರ್, ಬಿಗಿನಿಂಗ್ ತಲೆನೋವು ಬೇಡ, ತುಂಬಾ ಸಿಂಪಲ್ ತಲೆನೋವು. ಸೊ ಇಟ್ಸ್ 1 ಇದೆ, 4 ಇದೆ, 3 ಇದೆ, ಲೆಟ್ ಮಿ ಟೇಕ್ 6. ಸೊ ದಿಸ್ ಇಸ್ ಅ ಮ್ಯಾಟ್ರಿಕ್ಸ್ A and let me take a matrix B. ಇನ್ನೊಂದು ಮ್ಯಾಟ್ರಿಕ್ಸ್ ತಗೊಳ್ಳೋಣ B. let me take 2 7 9 and 11. ಎರಡು ಮ್ಯಾಟ್ರಿಕ್ಸ್ ತಗೊಂಡೆಪ್ಪ. is it clear? now how do you add? ಸೊ ಮ್ಯಾಟ್ರಿಕ್ಸ್ A plus B ಅಂದ್ರೆ ಯೂಶಲಿ ಏನು ಮಾಡ್ತೀರಿ, ಮ್ಯಾಟ್ರಿಕ್ಸ್ ಮಾಡ್ಕೊತೀರಿ, ಆಡ್ ಮಾಡ್ತೀರಿ. ಸೊ ಮ್ಯಾಟ್ರಿಕ್ಸ್ ಏನು, ಇಟ್ ಇಸ್ 1 4 3 6 ಪ್ಲಸ್ A ಜಾಗದಲ್ಲಿ A ಮ್ಯಾಟ್ರಿಕ್ಸ್, B ಜಾಗದಲ್ಲಿ B ಮ್ಯಾಟ್ರಿಕ್ಸ್. ಸೊ ಇಟ್ ಇಸ್ 2 7 9 and 11. ಸಿನ್ಸ್ ದಿಸ್ ಇಸ್ ದ ಫಸ್ಟ್ ಪ್ರಾಬ್ಲಮ್, ಇದು ಫಸ್ಟ್ ಪ್ರಾಬ್ಲಮ್ ಆಗಿರೋದ್ರಿಂದ ಪೂರ್ತಿ ಪ್ರೊಸೀಜರ್ ಹೇಳ್ತೀರಿ. ಅಲ್ಲಿ ಹೆಂಗೆ ಈಕ್ವಾಲಿಟಿ ಆಫ್ ಮ್ಯಾಟ್ರಿಸಸ್ ಅಲ್ಲಿ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ನೋಡಿದ್ರು, ಇಲ್ಲೂ ಅಷ್ಟೇ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆಡ್ ಮಾಡ್ತೀವಿ. ಇಸ್ ಇಟ್ ಕ್ಲಿಯರ್? ಸೊ 1 ಗೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ ಯಾವ್ದಪ್ಪ, 2. ಸೊ ಯು ಜಸ್ಟ್ ಟೇಕ್ 1 plus 2. ಓಕೆ, ನೆಕ್ಸ್ಟ್ ಹಿಯರ್ ಯು ಹ್ಯಾವ್ 4 plus 7. ನೆಕ್ಸ್ಟ್ ಯು ಹ್ಯಾವ್ 3 plus 9 and finally 6 plus 11. ಇಷ್ಟಿದೆ. ನೆಕ್ಸ್ಟ್ ಏನು ಮಾಡ್ತೀರಾ, ಸಾಲ್ವ್ ಮಾಡಿ ಇಡ್ತೀರಾ. ಸೊ ವಾಟ್ ಈಸ್ 1 plus 2 3 4 plus 7 11 9 plus 3 ಎಷ್ಟು 12. ನೆಕ್ಸ್ಟ್ 6 plus 11 17. ಇಷ್ಟೇ. ನಿಜ ಹೇಳಬೇಕಂದ್ರೆ ಅಡಿಷನ್ ನಿಮಗೆ ಒರಿಜಿನಲ್ ನಂಬರ್ ಅಡಿಷನ್ ಅಷ್ಟೇ.
So only one thing what you have to do is see whether the order of the matrix is same. If the order of the matrix is same, then you can easily add the matrix. ಮತ್ತೆ ಹೇಳ್ತಾ ಇದ್ದೀನಿ, it need not be a square matrix. Square matrix ಆಗಿದ್ರೆ ಮಾತ್ರ ಆಡ್ ಮಾಡಬಹುದು ಅಂತಿಲ್ಲ. Is it clear? ನಮಗೆ rectangular matrix ಇದ್ರೂ ಕೂಡ ಆಡ್ ಮಾಡಬಹುದು. Only thing is order same ಇರಬೇಕು. Is it clear? So addition ಮಾಡೋದಕ್ಕೆ order same ಇದ್ರೆ ಸಾಕು. Even for subtraction ಆಮೇಲೆ ಹೋಗೋಣ. So let me take another example. So this is example 1. Addition of two matrices. Now next we take another example. Let me take A is equal to 1, 2, 3, 3, 2, 1. Simple values ತಗೊಂಡು ಚೆಕ್ ಮಾಡ್ಕೊಳ್ಳೋಣ. ನಿಮಗೆ ಈ ಪ್ರೊಸೀಜರ್ ಅರ್ಥ ಆದರೆ ಎಕ್ಸರ್ಸೈಸ್ ಅಲ್ಲಿರೋ ಕ್ವೆಶ್ಚನ್ಸ್ ಆಟೋಮೆಟಿಕಲಿ ನೀವೇ ಮಾಡ್ಕೊಳ್ತೀರಾ. ರೈಟ್? ಓಕೆ. ನಾವು ಪ್ರಾಬ್ಲಮ್ ಮ್ಯಾಟ್ರಿಕ್ಸ್ ಇಸ್ A ಕೊಟ್ಟಿದ್ದೀನಿ. I have matrix B 6, 3, 4, 1, 4, 9. So here matrix ಇದೆ. I'm going to add. So A plus B is equal to, first particular matrix. So take down the matrix 1, 2, 3, 3, 2, 1. So to this matrix you add 6, 3, 4, 1, 4 and 9. Add automatically. You ಪ್ರತಿ ಸರಿ ಬರ್ಕೊಂಡೆ ಆಡ್ ಮಾಡಬೇಕಿಲ್ಲ, ಡೈರೆಕ್ಟ್ ಆಗಿ ಆಡ್ ಮಾಡಿರಬಹುದು. So 1 plus corresponding element is 6, 1 plus 6 is 7, just addition. 2 plus 3 is 5. ನಮ್ಮದು ಆಲ್ರೆಡಿ ಆನ್ಸರ್ ಬರ್ಕೊಟ್ಟಿದ್ದೀರಾ. ಗುಡ್. So 3 plus 4 is 7, 3 plus 1 is 4, 2 plus 4 is 6 and 9 plus 1 is 10. So this is how you are going to add the matrices. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೆಲವು ಪ್ರಾಬ್ಲಮ್ಸ್ ಕನ್ಫ್ಯೂಸ್ ಮಾಡೋ ತರ ಕೊಟ್ಟಿದ್ದಾರೆ. ಆ ಥರ ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ತೀನಿ ನೋಡಿ. If A is equal to 1, 2, 3, 4, 3, 1 and B dash is equal to, ಬೇಡ B ನ ತಗೊಳ್ಳಿ. 1 minus 4 6, 2 minus 6 9. ಈಗ ನೆಗೆಟಿವ್ ವ್ಯಾಲ್ಯೂಸ್ ಇದೆ. ಫೈಂಡ್ A plus B ಅಂತ. So let us find A plus B. So A plus B is corresponding elements addition. So what is 1 plus 1? 1 plus 1 is 2. Next 2, actually it is 2 plus minus 4. ಅರ್ಥವಾಗ್ತಿದೆಯಾ? 2 plus 5 minus 4 ಇದೆ 2 minus 4. ಯಾಕಂದ್ರೆ ನೆಗೆಟಿವ್ ಇದೆ. So it's 2 minus 4 is minus 2. Next 3 plus 6 is 9. 4 plus 2 is 6. 3 and minus 2 is 3 6 are 18. So 3 and minus 6. 3 6 are minus 18 because it's minus sign, and 1 9s are 9. So this is A plus B, addition of matrices. Now next property ಮಾಡುವಾಗ, when we go for properties we see what all we can do in addition of matrices. So addition of matrix is the procedure is take order same ಇದೆಯಾ ನೋಡಿ, corresponding elements add ಮಾಡಿ. Clear? Fine. ಬರ್ಕೋತಾ ಇದ್ದೀರಾ? So in case ನಾನು ಬೇಗ ಬೋರ್ಡ್ ರಬ್ ಮಾಡೋದಾದ್ರೆ ವಿಡಿಯೋ ಪಾಸ್ ಮಾಡಿ ಕ್ವೆಶ್ಚನ್ ಬರ್ಕೊಳ್ಳಿ, ನೀವೇ ವರ್ಕ್ ಮಾಡಿ. ಓಕೆ ಫೈನ್. ನಾವು ದ ನೆಕ್ಸ್ಟ್ ಆಪರೇಷನ್, ನಾವು ಬರೀ ಯಾವ್ಯಾವ ಆಪರೇಷನ್ ಇದೆ ಅಂತ ನೋಡ್ಕೊತೀವಿ, ಆಮೇಲೆ ಪ್ರಾಬ್ಲಮ್ಸ್ ಒಂದೇ ಸರಿ ಓವರ್ ಆಲ್ ವರ್ಕ್ ಮಾಡೋದು. ಇಸ್ ಇಟ್ ಕ್ಲಿಯರ್? ಸೊ ಓನ್ಲಿ ಥಿಂಗ್ ವಾಟ್ ಐ ಆಮ್ ಡೂಯಿಂಗ್ ಇಟ್ ಇಸ್ ನಿಮಗೆ ಒಂದು ಐಡಿಯಾ ಕೊಡ್ತಾ ಇದ್ದೀನಿ ಹೌ ಟು ಡೂ ಥಿಂಗ್ಸ್ ಅಂತ. ಸೊ ದ ನೆಕ್ಸ್ಟ್ ಥಿಂಗ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಇಸ್ multiplication of a matrix by a scalar. Multiplication of a matrix by a scalar. We have seen, now already noted, scalar means some constant. ಅರ್ಥ ಆಗ್ತಿದೆಯಾ? ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಮ್ಯಾಟ್ರಿಕ್ಸ್ A is equal to
Aij ಇರುತ್ತೆ of order m cross n. Now if k is some scalar, if k is any scalar, multiplication of a matrix by scalar means sometimes you may have to find k into a. K into a ಕಂಡುಹಿಡಿಯುವುದಂದ್ರೆ ಏನು? K into a is nothing but k into the matrix Aij of order m cross n, and k multiply ಮಾಡೋದಂದ್ರೆ ಏನು? Just multiply to every element. So it is k into ij, order will be same. ಈ ಜನರಲ್ ಬರೆದ ತಕ್ಷಣ ಸ್ವಲ್ಪ ಕನ್ಫ್ಯೂಷನ್ ಬರುತ್ತೆ. ಸರಿ ಕೆ ಏನು ಸರಿ ಎ ಐ ಜೆ ಎಮ್ಮು ಏನು ತಲೆ ಕೆಡಿಸ್ಕೊಬೇಡಿ. ದಿಸ್ ಇಸ್ ವೆರಿ 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 ಈಸಿ. ಓಕೆ, ದಿಸ್ ಇಸ್ ಆಕ್ಚುಲಿ ದ ಜನರಲ್ ವೇ ಆಫ್ ಡಿಫೈನಿಂಗ್ ಮಲ್ಟಿಪ್ಲಿಕೇಶನ್ ಆಫ್ ಅ ಮ್ಯಾಟ್ರಿಕ್ಸ್ ಬೈ ಅ ಸ್ಕೇಲಾರ್. ಇಸ್ ಇಟ್ ಕ್ಲಿಯರ್? ಸರ್ ಒಂದು ಎಕ್ಸಾಂಪಲ್ ಕೊಡಿ ತಗೊಳ್ಳಿ, ಅದಕ್ಕೇನು? ಸೊ ಇಫ್ ಎ ಇಸ್ ಈಕ್ವಲ್ ಟು ಲೆಟ್ ಮಿ ಟೇಕ್ 1 2 3 4, ತುಂಬಾ ಬೇಸಿಕ್. ಫೈಂಡ್ 2a ಅಥವಾ 6a ಅಂತ ಅನ್ಕೊಳ್ಳಿ. ಸಮ್ ಸ್ಕೇಲಾರ್ ಮತ್ತು ಪ್ರತಿ ಸರಿನೂ ಫುಲ್ ನಂಬರ್ ಇರಬೇಕು ಸರ್, ಹಾಫ್ ನಂಬರ್ ಇರಬೇಕಾ? ಕೆನ್ ಐ ಟೇಕ್ ಹಾಫ್ ಎ? ಕೆಲವು ಸರಿ ಬೇಕಾಗುತ್ತೆ ನಮಗೆ. ಸೊ ಹೇಗೆ ಕಂಡುಹಿಡಿಯೋದು? ಐ ಹ್ಯಾವ್ ಎ, ಐ ವಾಂಟ್ ಟು ಫೈಂಡ್ 2a 6a and half a. This is nothing but your multiplication of a matrix by scalar multiplication. So I have a, I want 2a. So 2a is nothing but 2 into matrix A ಬರ್ಕೊಳ್ಳಿ. So it is 1 2 3 4. So scalar multiplication ಏನಂದ್ರೆ just multiply this scalar for every element. ನಿಮ್ಮ ಮ್ಯಾಟ್ರಿಕ್ಸ್ ಅಲ್ಲಿರೋ ಪ್ರತಿ ಎಲಿಮೆಂಟ್ಗೂ ಆ ಎಲಿಮೆಂಟ್ ಮಲ್ಟಿಪ್ಲೈ ಮಾಡಿ ಕೆಲಸ ಮುಗಿದೋಯ್ತು. ಸೊ ದಿಸ್ ಇಸ್ ನಥಿಂಗ್ ಬಟ್ ಹೇಳಿ 2 1s are good, 2 2s are that's 4, and 2 3s are yes good, that's 6, and 2 4s are 8. ಸೊ ನೆನಪಿರಲಿ, ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಆರ್ಡರ್ ಕೂಡ ಸೇಮ್ ಇರುತ್ತೆ. ಇಲ್ಲಿ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಮಾಡೋಕ್ಕೆ ನನಗೆ ಒಂದೇ ಒಂದು ಮ್ಯಾಟ್ರಿಕ್ಸ್ ಇದ್ರೆ ಸಾಕು. ಅಲ್ಲಿ ಅಡಿಷನ್ ಮ್ಯಾಟ್ರಿಕ್ಸ್ ಮಾಡೋಕ್ಕೆ 2 ಮ್ಯಾಟ್ರಿಕ್ಸ್ ಬೇಕೇ ಬೇಕು. ಯಾಕಂದರೆ 2 ಆ್ಯಡ್ ಮಾಡೋಕ್ಕೆ ಒಂದಿದ್ರೆ ಸಾಕುತ್ತಾ, ಇನ್ನೊಂದು ಬೇಕಾಗುತ್ತೆ. ಬಟ್ ಟು ಫೈಂಡ್ ದಿ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಫ್ ಅ ಮ್ಯಾಟ್ರಿಕ್ಸ್, just it's enough if you have one matrix. Now I got 2a, now let me find with 3a. Now 3a is 6a is nothing but multiply 6 to the matrix A. What is the matrix? 1 2 3 4. So if you multiply, what will you get? What is 1 6s are? It is 6, 6 2s are 12, 6 3s are 18, and 6 4s are 24. Instead, I am just giving you the basics of taking some example. ಯಾವುದೋ ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಂಡು ಸಬ್ಜೆಕ್ಟ್ ಕಲಿಯುವ. ನಿಮಗೆ ಪ್ರೊಸೀಜರ್ ಗೊತ್ತಾದರೆ ಯು ಕ್ಯಾನ್ ಟ್ರೈ ದಿಸ್ ವಿತ್ ಎನಿ ಮ್ಯಾಟ್ರಿಕ್ಸ್. ಯಾವುದೇ ಮ್ಯಾಟ್ರಿಕ್ಸ್ ಕೊಟ್ಟರು ನೀವು ಮಾಡ್ಬೋದು. ಇಸ್ ಇಟ್ ಕ್ಲಿಯರ್? ಓಕೆ, ಈಗ ನಾವು ಲೆಟ್ ಮಿ ಸೇ ಲಾಸ್ಟ್ ಒನ್, ಇನ್ನೊಂದು ಯಾವುದು? ಹಾಫ್ ಎ ಇತ್ತು ಅಂತ ಅನ್ಕೊಳ್ಳಿ. ಹಾಫ್ ಎ ಇಸ್ ನಥಿಂಗ್ ಬಟ್ ಹಾಫ್ ಇಂಟು ಐ ಹ್ಯಾವ್ 1 2 3 4. ಯೂಶಲಿ ಹಾಫ್ ಇಂಟು ಅಂತಂದ್ರೆ ಹಾಫ್ ಇಂಟು 1 ಹಾಫ್, ಅಥವಾ ಮತ್ತೆ ಯೂಶಲಿ ಮಲ್ಟಿಪ್ಲೈ ಮಾಡುವಾಗ ಏನಾಗುತ್ತೆ ನೆನಪಿರಲಿ, ಇಫ್ ಐ ಸೇ ಹಾಫ್ ಇಂಟು 1 ಆರ್ ಹಾಫ್ ಇಂಟು 3, ಈ ಮಲ್ಟಿಪ್ಲೈ ಯಾವತ್ತಿದ್ರು ನ್ಯೂಮರೇಟರ್ ಆಗುತ್ತೆ, ಡಿನೋಮಿನೇಟರ್ ಬಿಡಲ್ಲ. ಬಿಕಾಸ್ 3 is nothing but 3/1 and 1 is nothing but 1/1. ಸೊ ನ್ಯೂಮರೇಟರ್ ಜೊತೆ ಮಲ್ಟಿಪ್ಲೈ ಆಗುತ್ತೆ, ಡಿನೋಮಿನೇಟರ್ ಜೊತೆ ಮಲ್ಟಿಪ್ಲೈ ಆಗುತ್ತೆ. ಡಿನೋಮಿನೇಟರ್ ಏನೂ ಇಲ್ಲ ಅಂದ್ರೆ 1 ಇರುತ್ತೆ ಅಂತ ಅರ್ಥ. ಸೊ ಇಟ್ ಇಸ್ ಜಸ್ಟ್ 1/1. ಸೊ 1 into half is ಹೇಳಿ half. Okay, next 2 into 2/2 is 1/2 is 2/2. Okay, next 3 into 1/2 is 3/2. Next 4 into 1/2 is 4/2. Okay, divide ಮಾಡೋಕ್ಕಾದ್ರೆ ಮಾಡಿ, ಮಾಡೋಕ್ಕಾಗಲಿಲ್ಲ ಅಂದರೆ ಹಾಗೆ ಬಿಟ್ಬಿಡಿ. So it is nothing but 1/2, and we know that 2/2 is 1 and 3/2 ಇದು ಡಿವೈಡ್ ಆಗಲ್ಲ, ಹಾಗೆ ಇಟ್ಬಿಡಿ, and 4/2 is 2. So this is the scalar multiplication of the given matrix. ಈಗ ನಾವು ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋಣ. ಈಗ ಆಲ್ರೆಡಿ ನೀವು ಬರ್ಕೊಂಡಿದ್ದೀರಾ.
Let me say A is equal to 3 by 5, 4 by 5, 1 by 5, 9 by 5. Okay. See, here find 5A and 15A. I want to find 5A. So if I take 5A, 5 and A is nothing but multiply 5 to the given matrix. So 3 by 5, 4 by 5, 1 by 5, 9 by 5. ಒಂದು ತುಂಬಾ ಸಿಂಪಲ್ ಏನಂದ್ರೆ ಇದು ಆಕ್ಚುಲಿ ನ್ಯೂಮರೇಟರ್ಗೆ ಡಿವೈಡ್ ಮಾಡಬೇಕು. ಇಲ್ಲಿ ನೋಡಿ, ಆಕ್ಚುಲಿ ದಿಸ್ ಇಸ್ ನಥಿಂಗ್ ಬಟ್ 5 into 3 by 5. ಈ 5 ಕ್ಯಾನ್ಸಲ್ ಆಗುತ್ತೆ ಯಾಕಂದ್ರೆ ಮಲ್ಟಿಪ್ಲೈ ಮಾಡ್ತಾ ಇರೋದು ಡಿನಾಮಿನೇಟರ್ 5 ಇರುತ್ತೆ. ಸೊ ದಿಸ್ 5 ಕ್ಯಾನ್ಸಲ್ಸ್ ವಿತ್ ಎವ್ರಿ ಡಿನಾಮಿನೇಟರ್ ಹಿಯರ್. ಸೊ ಪ್ರತಿ ಎಲಿಮೆಂಟ್ ಜೊತೆ ಮಲ್ಟಿಪ್ಲೈ ಮಾಡೋಕೆ ಏನಾಗುತ್ತೆ ನನಗೆ ಅಲ್ಲಿಗೆ ನೀವು ಎರಡು ತರ ಅದೇ ಡೈರೆಕ್ಟ್ ಕ್ಯಾನ್ಸಲ್ ಮಾಡಿ 5 ಕ್ಯಾನ್ಸಲ್ ಆದ್ರೆ 3 ಉಳಿಯುತ್ತೆ. 5 ಕ್ಯಾನ್ಸಲ್ ಆದ್ರೆ ಇಲ್ಲಿ ಯು ವಿಲ್ ಗೆಟ್ 4 and you will get 1. So 5 and 5 gets cancels 9. ಇದು ಡೈರೆಕ್ಟ್ ಮೆಥಡ್ ಮಾಡಬೇಕು ಅಂತಾರೆ. ಇನ್ ಕೇಸ್ ನಿಮಗೆ ಕನ್ಫ್ಯೂಸ್ ಆಯ್ತು ಸರ್ ಅಂತ ಅನ್ನೋದಾದ್ರೆ as I already told you there ಮಲ್ಟಿಪ್ಲೈ ಮಾಡೋದು ಯಾವತ್ತೂ ನ್ಯೂಮರೇಟರ್ ಮಲ್ಟಿಪ್ಲೈ ಆಗುತ್ತೆ ಬೇರೆ ತರ. ದಿಸ್ ಇಸ್ ದಿ ಅದರ್ ವೇ ಆಫ್ ಫೈಂಡಿಂಗ್ ದ ಸೇಮ್ ಆನ್ಸರ್. ಸೊ 5 3s are 15 by 5. Next 5 4s are 20 by 5. Next 5 1s are 5 by 5. Next 5 9s are 45 by 5. Okay, clear? So this is equal to what is 15 by 5? 15 by 5 15 3. So 15 3s are 5 3s is 15 and 5 4s is 20. 5 1s are 5. 5 9s are 45. You can check. You will get the same thing. Is it clear? ಇದನ್ನು ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿ ಬರೀರಿ ಅಥವಾ ಡೈರೆಕ್ಟ್ಲಿ ಡಿವೈಡ್ ಆಗೋದ್ರಿಂದ ಇದೆ. You can just write the numerators as it is. You get the answer for it. So ನಮಗೆ 5A ಸಿಕ್ತು. 15A ಟ್ರೈ ಮಾಡೋಣ. So 15A is, let me multiply 15 to the given matrix. Matrix ಏನಪ್ಪಾ 3 by 5, 4 by 5, 1 by 5 and 9 by 5. Is it clear? So what we do it is, as I told you, ನೀವು ಸ್ವಲ್ಪ if you feel comfortable 15 ನ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ it is just like this 15 into 3 by 5. ಡಿನಾಮಿನೇಟರ್ 5 ಇರೋದ್ರಿಂದ ಆಟೋಮ್ಯಾಟಿಕಲಿ ನಿಮಗೆ 5 3s are 15 ಕ್ಯಾನ್ಸಲ್ ಆಗುತ್ತೆ. ಬರೀ 3 ಟೈಮ್ಸ್ ಮಾತ್ರ ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಮಾಡಿದ್ರೆ ಸಾಕು. ದಿಸ್ ಇಸ್ ದಿ ಡೈರೆಕ್ಟ್ ಮೆಥಡ್. ಸೊ ಆಕ್ಚುಲಿ 15 ನ 5 ಇಂದ ಡಿವೈಡ್ ಮಾಡಿದ್ರೆ 3 ಬರುತ್ತೆ. ಸೊ 3 3s is 9. ಓಕೆ, ನೆಕ್ಸ್ಟ್ ಇಲ್ಲಿ ಮತ್ತೆ 3 ಬರುತ್ತೆ. 3 ನ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ 4 ಗೆ. ಸೊ 3 4s is 12. 3 1s is 3 and 3 9s is 27. ಇದು if you feel you want to what save time ಉಳಿಸಬೇಕು ಅನ್ನೋದಾದ್ರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡಿ. ಅಥವಾ ಸರ್ ಸ್ವಲ್ಪ ಡೈರೆಕ್ಟ್ ಆಯಿತು ಅನ್ನೋದಾದ್ರೆ ಮಲ್ಟಿಪ್ಲೈ ಮಾಡಿ ತಲೆ ಕೆಡಿಸ್ಕೊಬಾರ್ದು. ಮ್ಯಾಥಮೆಟಿಕ್ಸ್ ಆಲ್ವೇಸ್ ಹ್ಯಾಸ್ ಇಟ್ಸ್ ಓನ್ ವೇ. ನಿಮ್ಮ ದಾರಿಯಲ್ಲಿ ಕಲಿಯಿರಿ, ನಾನು ಹೇಳ್ಕೊಡೋ ದಾರಿಯಲ್ಲಿ ಅಂತಲ್ಲ. ಆಲ್ವೇಸ್ ಟ್ರೈ ದ ವೇ ವಿಚ್ ಯು ಫೀಲ್ ಕಂಫರ್ಟಬಲ್. ಯು ಕ್ಯಾನ್ ಡೈರೆಕ್ಟ್ಲಿ ಡೂ ಲೈಕ್ ದಿಸ್. ಅಥವಾ ಈ ಥರ ಬೇಡ ಅಂತಂದರೆ ಮಲ್ಟಿಪ್ಲೈನೇ ಮಾಡಿಬಿಡಿ. ವಾಟ್ ಈಸ್ 15 3s are 45 by denominator is 5. Is it clear? Next 15 4s are 60 by 5. 15 1s are 15 by 5. Next 15 9s are 15 10s is 140. So 15 9s is 135. Alva? So 135 by 5. So each ಆದ್ಮೇಲೆ you can divide. ಹೇಗೆ ಡಿವೈಡ್ ಮಾಡ್ತೀರಾ? 5 9s is 45. 5 ಎಷ್ಟು 12 5s is 60. So 12 ಬರುತ್ತೆ. So you get 3 5s are 5 3s is 15. So it's 3 and 5 27s are 25 5s are 125 ಬರುತ್ತೆ. ಇನ್ನು 10 ಇದೆ. So 2 times. So 27 times. ಅದೇನಾಗುತ್ತೆ ಸ್ವಲ್ಪ ಸರ್ಕಸ್ ಇನ್ನೊಂದು
ಸ್ಟೆಪ್ ಜಾಸ್ತಿ ಆಗುತ್ತೆ, ವರ್ಕ್ ಜಾಸ್ತಿ ಆಗುತ್ತೆ. ಇಫ್ ಯು ಯೂಸ್ ಯುವರ್ ಬ್ರೈನ್, ನಿಮ್ಮ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಯು ಕ್ಯಾನ್ ಡೂ ಇಟ್. ದಯವಿಟ್ಟು ಸ್ಟೂಡೆಂಟ್ಸ್, ನಾನು ಯಾವಾಗಲೂ ಏನು ಹೇಳ್ತೀನಿ ಅಂದರೆ, ವೆರಿ ಟೈಮ್ ಸ್ಟೂಡೆಂಟ್ಸ್ ಅಂಡರ್ ಎಸ್ಟಿಮೇಟ್ ಯುವರ್ ಸೆಲ್ಫ್. ನೀವು ನಿಮ್ಮನ್ನೇ ದಡ್ರು ಅನ್ಕೊಬಿಡ್ತೀರಾ. ನಿಮ್ಮನ್ನೇ ನೀವು ದಡ್ರು ಅಂತ ಅನ್ಕೊಬಿಟ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ಸೊ ಡೋಂಟ್, ವೆನ್ ಸಮ್ವನ್ ಸೇಸ್ you are useless or you are stupid or you are nonsense, don't believe them. ಯೂಶಲಿ ಮನೇಲಿ ಬೈತಾರೆ, ನೀನು ಏನಕ್ಕೂ ಉಪಯೋಗ ಇಲ್ಲ, ವೇಸ್ಟ್ ಅಂತ. ದಯವಿಟ್ಟು ನಂಬೇಡಿ. ಯಾಕೆಂದರೆ ನೀವು ಮಾಡೋ ಕೆಲಸ ನೋಡಿ ಪಾಪ ಅವ್ರು ಹಂಗೆ ಅನ್ಕೊಂಡಿರ್ತಾರೆ. ಇಫ್ ಯು ಸ್ಟಾರ್ಟ್ ಯೂಸಿಂಗ್ ಯುವರ್ ಬ್ರೈನ್ ಪ್ರಾಪರ್ಲಿ, ಯು ಆರ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ಯು ಥಿಂಕ್. ಓಕೆ, ಜಗತ್ತಿನಲ್ಲೇ ಲೀಸ್ಟ್ ಯೂಸ್ಡ್ ರಿಸೋರ್ಸಸ್ ಯಾವುದು ಅನ್ನೋದಾದರೆ ಹ್ಯೂಮನ್ ಬ್ರೈನ್ ಅಂತ ಒಂದು ಸ್ಟಡಿ ಹೇಳುತ್ತೆ. ಮೀನ್ಸ್ ದ ಲೀಸ್ಟ್ ಯೂಸ್ಡ್ ರಿಸೋರ್ಸ್ ಇನ್ ದ ಯೂನಿವರ್ಸ್ ಈಸ್ ಹ್ಯೂಮನ್ ಬ್ರೈನ್. ಓಕೆ, ಅಂದರೆ ಹ್ಯೂಮನ್ ಬೀಯಿಂಗ್ಸ್ ಡೋಂಟ್ ಯೂಸ್ ದೇರ್ ಬ್ರೈನ್ ಟು ದೇರ್ ಫುಲ್ ಕೆಪಾಸಿಟಿ. ನಿಮ್ಮ ಕೆಪಾಸಿಟಿ, ನಿಮ್ಮ ಟ್ಯಾಲೆಂಟ್ ಎಷ್ಟಿದೆಯೋ ಆ ಪೂರ್ತಿ ನೀವು ಉಪಯೋಗಿಸ್ತಾ ಇರೋದ್ರಿಂದ ನೀವು ದಡ್ರು ಅನ್ಸುತ್ತೆ. ಅದರ್ವೈಸ್ ಯು ಆರ್ ಕೇಪಬಲ್ ಆಫ್ ಡೂಯಿಂಗ್. ಇಲ್ಲಿ ಗಂಟ ಬಂದಿದೆ, ಜಸ್ಟ್ ಥಿಂಕ್ ಅಬೌಟ್ ಇಟ್. ಎಷ್ಟೆಲ್ಲ ಸಮಸ್ಯೆಗಳು ಕ್ಲಿಯರ್ ಮಾಡಿಕೊಂಡು ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್ ಅಂದ್ಕೊಂಡು ಮತ್ತೆ 10th ಆದಮೇಲೆ ಎಷ್ಟೋ ಜನ ನಿಮ್ಮ ಫ್ರೆಂಡ್ಸ್ ಆರಾಮಾಗಿ ಆರ್ಟ್ಸು ಕಾಮರ್ಸು ಫ್ರೀಯಾಗಿರೋಣ ಅಂತ ತಗೊಂಡ್ಬಿಟ್ರು. ಮೆನಿ ಪೀಪಲ್ ಟುಕ್ ಕಾಮರ್ಸ್ ಬಿಕಾಸ್ ದೇರ್ ಇಸ್ ನೋ ಮ್ಯಾಥ್ಸ್. ಎಷ್ಟೋ ಜನ ಮ್ಯಾಥ್ಸ್ ಭಯಪಡೆ ಸೈನ್ಸ್ ಬಂದಿರೋಲ್ಲ. ಬಟ್ ಯು ಹ್ಯಾವ್ ಟೇಕನ್ ಇಟ್ ಅಪ್. ಮತ್ತು ಫಸ್ಟ್ ಪಿ ಯು ಸಿಯಲ್ಲಿ ಬರೆದು ಬಂದಿದ್ದೀರ, ಯು ಹ್ಯಾವ್ ಪಾಸ್ಟ್ ಫಸ್ಟ್ ಪಿ ಯು ಸಿ. ದಟ್ ಮೀನ್ಸ್ ಯು ಆರ್ ಟ್ರೂಲಿ ಇಂಟೆಲಿಜೆಂಟ್. ನಿಮಗೆ ಪಾಸ್ ಆಗೋ ಕೆಪಾಸಿಟಿ ಇರೋದ್ರಿಂದ ಮಾತ್ರ ಸೆಕೆಂಡ್ ಪಿ ಯು ಸಿಗೆ ಬಂದಿದ್ದೀರ. ಸೊ ಪ್ಲೀಸ್ ಟ್ರಸ್ಟ್ ಇನ್ ಯುವರ್ ಸೆಲ್ಫ್. ಸೊ ಬಟ್ ಏನಂದರೆ ಸುಮ್ಮನೆ ಏನೂ ಬರೋಲ್ಲ, ಯು ಹ್ಯಾವ್ ಟು ವರ್ಕ್. ಸ್ವಲ್ಪ ವರ್ಕ್ ಮಾಡಿ, ಪ್ರಾಬ್ಲಮ್ಸ್ ಒಂದ್ಸರಿ ಇದ್ದಿದ್ರೆ 2 ಸರಿ ವರ್ಕ್ ಮಾಡಿ, ಆಟೋಮ್ಯಾಟಿಕಲಿ ಯು ವಿಲ್ ಗೆಟ್ ಇಟ್. ಅರ್ಥ ಆಗ್ತಿದೆಯಾ? ಏನಂದರೆ ಎವ್ರಿ ಪರ್ಸನ್ ಹ್ಯಾಸ್ ಇಟ್ಸ್ ಯೋನ್ IQ ಅಂತ. ಪ್ರತಿಯೊಬ್ಬ ವ್ಯಕ್ತಿಗೂ ಅವನದೇ ಆದಂಥ ಒಂದು ಲೆವೆಲ್ ಇರುತ್ತೆ. ನಿನ್ನ ಫ್ರೆಂಡು 5 ನಿಮಿಷಕ್ಕೆ ಮಾಡ್ತಾನೆ ಅನ್ನೋ ಕಾರಣಕ್ಕೆ ನೀನು 5 ನಿಮಿಷಕ್ಕೆ ಮಾಡಬೇಕಂತೇನಿಲ್ಲ. ಪರವಾಗಿಲ್ಲ, ಸ್ವಲ್ಪ ಸ್ಲೋ ಕಲೀರಿ. ವಿ ಆಲ್ ನೋ ದಟ್ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್. ಬಟ್ ಆದರೂ ಏನೇ ಅದು ಕಲಿಬೇಕು. ಫೈನಲಿ ವಾಟ್ ಮ್ಯಾಟರ್ಸ್ ಈಸ್, ಹ್ಯಾವ್ ಯು ಅಂಡರ್ಸ್ಟುಡ್ ಆರ್ ಐ ಯು ಕೇಪಬಲ್ ಆಫ್ ಡೂಯಿಂಗ್ ಥಿಂಗ್ಸ್ ಅಷ್ಟೇ. ವೆದರ್ ಸ್ಲೋ ಫಾಸ್ಟ್ ಏನಿಲ್ಲ. ಏನು ಮಾಡೋಣ, ಜನರೇಷನ್ ಫಾಸ್ಟ್ ಫಾರ್ವರ್ಡ್. ಎಲ್ಲೋಡು ಫಾಸ್ಟ್ ಫುಡ್ಡು, ಎಲ್ಲ ಫಾಸ್ಟು, ಕ್ಯಾಶು. ಗೊತ್ತಾಗ್ತದೆ, ಇವತ್ತು ಪ್ರತಿಯೊಂದು ಫುಡ್ ಐಟಮ್ಸ್ ಕೂಡ ಎಲ್ಲ ಪ್ರಿಪೇರ್ಡೇ ಬಂದ್ಬಿಡುತ್ತೆ. ವರ್ಲ್ಡ್ ಅಷ್ಟು ಸ್ಪೀಡಾಗಿ ಹೋಗ್ತಿದೆ, ಬಟ್ ಸ್ವಲ್ಪ ಸ್ಲೋ ಡೌನ್. ಸೊ ಥ್ಯಾಂಕ್ಸ್ ಟು COVID-19, ಯಾಕೆ ಗೊತ್ತಾ, ಇಟ್ ಮೇಡ್ ಆರ್ ಲೈಫ್ಸ್ ಅ ಬಿಟ್ ಸ್ಲೋವರ್. ಯಾವ ಸ್ಪೀಡಲ್ಲಿ ಹೋಗ್ತಿದ್ರಿ ಅಂತಂದರೆ 6 ತಿಂಗಳಿಂದ ಮನುಷ್ಯ ನಿನ್ನ ಕೆಪಾಸಿಟಿನ ಬಿಟ್ಟು ವಾಪಸ್ ನಿನ್ನ ಒರಿಜಿನಲ್ ಏನು ಅಂತ ತಿಳ್ಕೊ ಅನ್ನೋ ಲೆವೆಲ್ಗೆ ಕೆಳಗಡೆ ಇಳಿಸ್ಬಿಟ್ಟಿದೆ ನಮ್ಮನ್ನು. ಮೀನ್ಸ್ ನಾವು ಯಾವ್ಯಾವ್ದ್ರ ಹಿಂದೆ ಓಡ್ತಿದ್ರು, ಸ್ವಲ್ಪ ಅದರಿಂದ ಓಡೋದು ನಿಲ್ಲಿಸಿದ್ದೀವಿ. ಸೊ ಸ್ಟೂಡೆಂಟ್ಸ್, ಯು ಆರ್ ಕೇಪಬಲ್. ಎಸ್ ಪ್ರಶಾಂತ್, ಎಲ್ಲರೂ ಬೈಯೋದೇ ಆಯ್ತು ನೀನು ಅಲ್ವಾ? ಓಕೆ, ತಲೆ ಕೆಡ್ಸ್ಕೊಬೇಡ್ರಿ. ಹಿರಿಯರು ಹೇಳ್ತಾರೆ, ಐ ಜಸ್ಟ್ ರಿಮೆಂಬರ್ ದಟ್ ವರ್ಡ್ ಯಾವತ್ತು, ನಿಂದಕರಿರಬೇಕಯ್ಯ ನಿಂದಕರಿರಬೇಕು ಅಂತ. ನಮ್ಗೆ ಎಷ್ಟೊಂದು ಮಾತಾಡ್ತಾರೆ ನಿಂತಿದ್ದಿಲ್ಲ. ಏನಂತ, ತುಂಬ ಫ್ರೆಂಡ್ಸ್ ಜಾಸ್ತಿ ಇದ್ದರೆ ಸೋಮಾರಿಗಳಾಗೋಗ್ಬಿಡ್ತಾರೆ. ಅದೇ ಎನಿಮೀಸ್ ಜಾಸ್ತಿ ಇದ್ದರೆ ಅಲರ್ಟ್ ಆಗಿರ್ತೀವಿ. ಸೊ ಬಿ ಅಲರ್ಟ್, ಕಲೀರಿ, ಆ್ಯಂಡ್ ದೆನ್ ಯು ಕ್ಯಾನ್ ಡೂ ಎನಿಥಿಂಗ್. ಸೊ ದಿಸ್ ಇಸ್ ದಿ ಪ್ರಾಬ್ಲಮ್ ಹಿಯರ್. ಸೊ ಇಷ್ಟೇ ಬರೋದು scalar multiplication of a matrix by a scalar ಅಂತ. Next we are going to see negative of a matrix. The next concept, ಮೂರನೇ ಆಪರೇಷನ್. ಆಕ್ಚುಲಿ ಈ ಆಪರೇಷನ್ಸ್ ಮೇಲೆ ಪ್ರಾಪರ್ಟೀಸ್ ಬರುತ್ತೆ. We are going to see this in the next class. But the third operation is negative of a matrix. Negative of a matrix. ಇದು ನಿಮಗೆ ಜನರಲ್ ವೇ ಏನು ಬೇಡ. ಆಕ್ಚುಲಿ ಇಫ್ A is a given matrix, then the negative matrix is given by minus of A. So -1 into A. ಯಾವುದೇ ಮ್ಯಾಟ್ರಿಕ್ಸ್ಗೆ -1 ಮಲ್ಟಿಪ್ಲೈ ಮಾಡಿ ಅಥವಾ ಮೈನಸ್, if you change the sign, that will give you the negative of a matrix. ತುಂಬಾ ಸಿಂಪಲ್ ಆಗಿ ತಗೋಣ. Let me take a matrix A is equal to, first let me take +2 3 6 9. ಇದು A ಅಂತ ತಗೊಳ್ಳೋಣ. This implies direct ಆಗಿ ಬರೆಯುವ minus A is got actually by multiplying -1 to A. ನೆನಪಿರಲಿ,
minus a is got by multiplying minus 1 to a. So ಏನಾಗುತ್ತೆ? So this is nothing but minus 1 into ಏನು 2 3 6 9. So minus 1 multiply ಮಾಡಿ minus 1 into 2 ಅಂದ್ರೆ sign change ಆಗುತ್ತೆ. So it's minus 2 minus 3 minus 6 minus 9. ಅರ್ಥ ಆಗ್ತಿದೆಯಾ? So if a is equal to so and so, you can get minus a. Let me take another example. I have a matrix B. This is equal to minus 6 minus 9 plus 4 and plus 3. Direct ಆಗಿ ಒಂದು ಶಾರ್ಟ್ಕಟ್ ಬೇಕಂತಲ್ಲ, ಇದು ಯೂಸಿಂಗ್ ಕಾಮನ್ ಸೆನ್ಸ್ ಬರೀಬೇಕಂದ್ರೆ ನೆಗೆಟಿವ್ ಆಫ್ ಅ ಮ್ಯಾಟ್ರಿಕ್ಸ್ ಇಸ್ ಎಲಿಮೆಂಟ್ಸ್ ನ ಆಪೋಸಿಟ್ ಸೈಡ್ ಬರೀಬೇಕು. ಎಲಿಮೆಂಟ್ಸ್ ಅದೇ ಬರೀರಿ, ಪ್ಲಸ್ ಇದ್ರೆ ಮೈನಸ್ ಮಾಡಿ, ಮೈನಸ್ ಇದ್ರೆ ಪ್ಲಸ್ ಮಾಡಿ. ಓಕೆ, minus 6 becomes plus 6, minus 9 becomes plus 9, plus 4 becomes minus 4 and plus 3 becomes minus 3. This is the what negative of a matrix. ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ತಗೊಂಡ್ಬಿಡೋಣ. ಸರ್ ಇದು 2 × 2 ಇರಬೇಕಾ? ಬೇಡ, ಬೇರೆ ಮ್ಯಾಟ್ರಿಕ್ಸ್ ತಗೊಂಡ್ಬಿಡೋಣ. ಸೊ if C is equal to 1 2 minus 1 minus 2 minus 6 minus 4 minus 9 minus 7 ಎಲ್ಲ ಮೈನಸ್ ಅಂತ ತಗೊಂಡ್ಬಿಡೋಣ. ಸೊ ಎಲ್ಲ ಮೈನಸ್ ತಗೊಂಡ್ರೆ minus is nothing but ನಾನು ಹೇಳಿದ್ನಲ್ಲ, negative of a matrix is write the same elements with the opposite signs. So all negatives, so I'm going to write all positives, and this is 4 9 and 11. Mistake. Okay, this is the negative of a matrix. ಇಲ್ಲಿ ಮುಂದೆ ಏನಿಲ್ಲ. why ಇದನ್ನ ಕೇಳ್ತೀವಿ, ನೀವು 5 ಮಾರ್ಕ್ ಪ್ರಾಬ್ಲಮ್ಸ್ ಮಾಡುವಾಗ we will use this sometimes. ಅದು ಯೂಸ್ ಮಾಡ್ತೀವಿ, ಅದಕ್ಕೋಸ್ಕರ ಈ ತರ ಒಂದು ಆಪರೇಷನ್ ಇದೆ ಅಂತ ತಿಳ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾವು ಈ ಮೂರನೇ ಆಪರೇಷನ್ ನಾವು ನೋಡಿದ್ದೀವಿ, ನೆಗೆಟಿವ್ ಆಫ್ ಅ ಮ್ಯಾಟ್ರಿಕ್ಸ್. ಇಲ್ಲಿ ಬೇರೆ ಏನಿಲ್ಲ, ದಟ್ಸ್ ಇಟ್. ಓಕೆ, if I give you any matrix, you can find the negative of it. Let me take this minus 1 2 minus 4 6 minus 6 plus 6. Try ಮಾಡಿ. ಈ ಪೆನ್ ಹುಡುಕ್ತಾ ಇದ್ದಾರೆ, ಯಪ್ಪ ಪೆನ್ ತಗೊಂಡು ಇಟ್ಕೊಂಡಿರಬೇಕು. just have a sheet of paper, you can work, only then you will understand things. So minus of d ಬೇಕಂದ್ರೆ change these signs. So it is plus 1 minus 2 plus 4 minus 6 plus 6 and minus 6. So this is the negative of a matrix. Now ಇನ್ನೊಂದು ಆಪರೇಷನ್ ಇದೆ ಮ್ಯಾಟ್ರಿಕ್ಸ್ ಅಲ್ಲಿ, ಇವತ್ತು ನೋಡುವಂಥದ್ದು. we have now addition ನೋಡಿದ್ವಿ, what are the operations we saw? ಎರಡು ಮ್ಯಾಟ್ರಿಕ್ಸ್ ನ ಆಡ್ ಮಾಡಿದ್ವಿ, ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ನೋಡಿದ್ವಿ, ನೆಗೆಟಿವ್ ನೋಡಿದ್ವಿ, ಲಾಸ್ಟ್ ಒನ್ ಇಸ್ ಸಬ್ಟ್ರಾಕ್ಷನ್ ಆಫ್ ಮ್ಯಾಟ್ರಿಸಸ್. Subtraction of a matrix. Subtract, how do you do it? Means finding a minus b. Now we saw addition a plus b. Now we are going to see a minus b. Addition a plus b ಗೆ ನಾವು ಮಾಡುವಾಗ what we just saw the order should be same. Is it clear? Difference of a matrix subtraction ಅಂತೇವೆ, ಅಥವಾ we can take it as the difference. Usually textbook ಅಲ್ಲಿ ಎರಡು ಒಂದೇ, difference of a addition ಅಂತ ತಗೊಂಡು difference of a matrix ಅಂತ a minus b. addition ಏನು ಮಾಡಿದ್ರಿ, ಆರ್ಡರ್ ಸೇಮ್ ಇರಬೇಕು. ಸಬ್ಟ್ರಾಕ್ಷನ್ ಗೂ ಒಂದು ರೂಲ್ ಏನು ಅಂದ್ರೆ ಆರ್ಡರ್ ಸೇಮ್ ಇರಬೇಕು. if the orders are same you can add, if the orders are same you can subtract. Okay, as simple as that. So general way ಬೇಡ, ಟೆಕ್ಸ್ಟ್ ಬುಕ್ ಆಲ್ರೆಡಿ ಇದೆ. ಅಡಿಷನ್ ಹೇಗೆ ತಗೊಂಡ್ರು ಅಲ್ಲಿ ಪ್ಲಸ್ ತಗೊಳ್ತೀರಾ, ಇಲ್ಲಿ ಮೈನಸ್ ತಗೊಳ್ತೀರಾ. So let me take this. So if I take matrix A is equal to 2 4 3 9 and matrix B is equal to 1 2 3 4, ಎರಡು ಮ್ಯಾಟ್ರಿಕ್ಸ್ ತಗೊಳ್ಳೋಣ. Now I want to find the difference of these matrices. So difference ಅಂತ ತಕ್ಷಣ ಹೇಳಿದ್ನಲ್ಲ, let me do the first problem in detail. A minus b ಅಂತ ಬರ್ಕೊಳ್ತೀವಿ. So A ಗೆ take down the matrix A as it is 2 4 3 9 minus the given matrix 1 2 3 4. ಇಷ್ಟು ತಗೊಂಡ್ಮೇಲೆ as I told you corresponding subtraction.
corresponding subtraction. So it is 2 minus 1, 4 minus 2, 3 minus 3, 9 minus 4. Okay, so this is nothing but, what is 2 minus 1? 1, 4 minus 2, 2, 3 minus 3, 0, and 9 minus 4, that is 5. Okay, so ಇದು ಇಲ್ಲಿಗೆ ಈ ಪ್ರಾಬ್ಲಮ್ ಮುಗಿಯುತ್ತೆ. Now if you want, let me take another example. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. Second example, if I take a is equal to minus 4, first press ಇರಲಿ, minus 4, minus 9, 13 and 6. Okay, and b is equal to 2, minus 11, minus 6 and 4. ಈ ತರ ಯಾವುದೋ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿರ್ತೀನಿ. ಸೊ ಆಸ್ ಐ ಟೋಲ್ಡ್ ಯು, ಟು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಬೇಕಂತೇನಿಲ್ಲ, ಆರ್ಡರ್ ಸೇಮ್ ಇದ್ರೆ ಸಾಕು. ಸೊ ಹೌ ಡು ಐ ಫೈಂಡ್ a minus b? ಸೊ a minus b ಅಂತ ಮೈನಸ್ ಇದ್ದಾಗ ದಯವಿಟ್ಟು ಪ್ಲೀಸ್ ಬಿ ವೆರಿ ವೆರಿ ಕೇರ್ಫುಲ್. ಸೊ a ಏನು minus 9, sorry minus 4, minus 9, 13 and 6, minus I have 2, minus 11, minus 6 and 4. Okay, so this is equal to, ಹೇಳಿದ್ನಲ್ಲ, ಇದನ್ನು ಮತ್ತೆ ಮೈನಸ್ ಇದೆ, ದಯವಿಟ್ಟು if you can do it directly you can do it, otherwise better you take. So you have minus 4, minus 2. Okay, next minus 9, ಇಲ್ಲಿ ಏನಾಗುತ್ತೆ ಆಕ್ಚುಲಿ ನೆನಪಿರಲಿ, minus 9 minus 11 ಬರ್ಕೊಡೋದಲ್ಲ, ಇಲ್ಲಿ ಮೈನಸ್ ಇದ್ದಿದೆ, it becomes minus of minus plus, so it becomes plus 11. Again here 13 minus of minus is plus 6 and 6 minus 4. So this is nothing but Barili. What is minus 4? Minus 2 is minus 6, minus 9 plus 11. And 11 minus 9, that is 2, 13 plus 6, 19 and 6 minus 4, it is 2. Okay, matrix representation. So this is how you find the subtraction of matrices. ಎರಡರಲ್ಲೂ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಯಿತು. ಇನ್ನೊಂದೇ ಒಂದು ಎಕ್ಸಾಂಪಲ್, ಯಾವುದಾದ್ರು ರೆಕ್ಟಾಂಗಲ್ ಮ್ಯಾಟ್ರಿಕ್ಸ್ ತಗೊಂಡು ಟ್ರೈ ಮಾಡೋಣ. Let me take a is equal to 1, root 3, minus 2, 6, minus 9, 11, and b is equal to, let me take minus 2, root 2 ತಗೊಳ್ಳೋಣ, minus 1, 9, 7, minus 4 and 11. ಸಿಂಪಲ್ ವ್ಯಾಲ್ಯೂಸ್ ತಗೋಬೇಕು ಅಂತಿದ್ರೆ ಕರೆಕ್ಟ್, ಕಾಂಪ್ಲಿಕೇಟೆಡ್ ಬಂದ್ರೆ ಏನು ಮಾಡೋದು ಸರ್? ದಟ್ ಇಸ್ ನಾಟ್ ರೈಟ್. ಸೊ ಐ ವಾಂಟ್ a minus b. ಸೊ a minus b ಅಂದ್ರೆ ಪ್ಲೀಸ್ ಬಿ ಕೇರ್ಫುಲ್, ಮ್ಯಾಟ್ರಿಕ್ಸ್ 1, root 3, minus 2, 6, minus 9 and 11, minus root 2, minus 1, 9, 7, minus 4, 11. ಅರ್ಥ ಆಯ್ತಾ? ಸೊ ದಿಸ್ ಇಸ್ ನಥಿಂಗ್ ಬಟ್, ನೋಡಿ 1 minus root 2, ಇಲ್ಲಿ root 3 minus of minus 1, so ಇದು plus 1 ಆಗುತ್ತೆ. ನೆಕ್ಸ್ಟ್ minus 2, minus 9, 6, minus 7, minus 9 plus or minus ಆಗುತ್ತೆ. So minus of minus becomes plus 4. Next 11 minus 11. Okay, so this is nothing but subtract ಆದರೆ ಹಾಗೆ ಇಡಿ, subtract ಆಗಿಲ್ಲ ಅಂದರೆ you can keep it as it is. subtract ಆಗಲೇಬೇಕು ಅಂತೇನಿಲ್ಲ. Is it clear? ಅರ್ಥ ಆಗ್ತಿದೆಯಾ ರಾಜೇಶ್? Good. So it is 1 minus root 2, root 3 plus 1, minus 2 minus 9, it's minus 11, 6 minus 7, minus 1, minus 9 plus 4, restore. Minus 5, 11 minus 11, 0.
ಸೊ ಇದು ನಿಮ್ಮ a ಮೈನಸ್ ಬಿ. ಕೆಲವು ಸರಿ b ಮೈನಸ್ a ಕೇಳ್ತಾರೆ. ಸೊ b ಮೈನಸ್ a ಮೀನ್ಸ್ ಸಿಮಿಲರ್ಲಿ ಫಸ್ಟ್ b ಬರ್ಕೊಳ್ಳಿ, ಆಮೇಲೆ a ಇಂದ ಸಬ್ಟ್ರಾಕ್ಟ್ ಮಾಡಿ. ಓಕೆ, ಸಬ್ಟ್ರಾಕ್ಟ್ a ಫ್ರಮ್ b. b ಮೈನಸ್ a ಇಸ್ ಫಸ್ಟ್ b ಮೈನಸ್ ದ ಮ್ಯಾಟ್ರಿಕ್ಸ್ a. ಸೊ ಇವತ್ತಿಗೆ ಈ ಕ್ಲಾಸ್ ಇಲ್ಲಿ ಮುಗಿಸೋಣ. ಸೊ ಆಪರೇಷನ್ಸ್ ನೋಡಿದ್ದೀವಿ. ನೆಕ್ಸ್ಟು ಇದ್ರ ಮೇಲೆ ಪ್ರಾಪರ್ಟೀಸ್ ನೋಡಿ ನಮ್ಮ ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ತೀವಿ. ದ ಮೇನ್ ನಿಮ್ಗೆ ಇಡೀ ಚಾಪ್ಟರ್ಲಿ 5 ಮಾರ್ಕ್ಸ್ ಬರೋದು ಇಫ್ ಯು ನೋ ಹೌ ಟು ಡೂ ದೀಸ್ ಆಪರೇಷನ್ಸ್, ಅಡಿಷನ್ ಸಬ್ಟ್ರಾಕ್ಷನ್ ಮಾಡ್ತಾ. ನೆಕ್ಸ್ಟು ತುಂಬ ಮೇನ್ ನೀವು ಸ್ವಲ್ಪ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು ಹೌ ಯು ಮಲ್ಟಿಪ್ಲೈ ಟು ಮ್ಯಾಟ್ರಿಸಸ್. ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸಸ್ ನಿಮ್ಗೆ ಗೊತ್ತಾದರೆ ಯು ಕ್ಯಾನ್ ಈಸಿಲಿ ಗೆಟ್ 5 ಮಾರ್ಕ್ಸ್ ಫ್ರಮ್ ದಿಸ್ ಚಾಪ್ಟರ್. ಆ ಚಾಪ್ಟರ್ 5 ಮಾರ್ಕ್ಸ್ ಕ್ವೆಶ್ಚನು ಈ ಆಪರೇಷನ್ಸ್ ಮೇಲೆ ಇರುತ್ತೆ. ಸಮ್ಟೈಮ್ಸ್ ಇಟ್ ಇಸ್ ಡೈರೆಕ್ಟ್ಲಿ ಈಸಿ, ಸಮ್ಟೈಮ್ಸ್ ಸ್ವಲ್ಪ ವರ್ಕ್ ಮಾಡಬೇಕಾಗುತ್ತೆ. ಸೊ ಡೋಂಟ್ ವರಿ, ಇಟ್ಸ್ ಅ ಸಿಂಪಲ್ ಚಾಪ್ಟರ್. ಓನ್ಲಿ ಥಿಂಗ್ ಇಸ್ ಎಷ್ಟು ಸಿಂಪಲ್ ಆಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವೆಷ್ಟು ವರ್ಕ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್. ಇಸ್ ಇಟ್ ಕ್ಲಿಯರ್? ಓಕೆ, ಸೊ ವಿ ಕ್ಯಾನ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್. ಅಲ್ಲಿವರೆಗೂ ಮಾಡಿರೋ ಕ್ಲಾಸ್ನ ಮತ್ತೆ ರಿಪೀಟ್ ಮಾಡಿ ವರ್ಕ್ ಮಾಡ್ತಾ ಇರಿ. ಒನ್ಸ್ ಅಗೇನ್ ಆಸ್ ಐ ಸೇ ಎವ್ರಿ ಟೈಮ್, ಲೈಕ್, ಶೇರ್, ಸಬ್ಸ್ಕ್ರೈಬ್, so that it would be helpful for us to know what are your views. Comments box ಇರುತ್ತೆ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ನೀವು ಶೇರ್ ಮಾಡ್ಬೋದು. ದಿಸ್ ಇಸ್ ಫಾರ್ ಯು. ಈ ಚಾನೆಲ್ ಹೆಸರು ನಾವೇ ಅನ್ಕೊಂಡ್ರಿ ನಮ್ಮ ಗುರುಗಳು ಇಡೋಣ ಅಂತ ಅನ್ಕೊಳ್ಳಿ, ಬಟ್ ಫೈನ್, ವಿ ಆರ್ ಹಿಯರ್ at your doorsteps, at your service. So students, have a nice time and study well. Okay, bye.